ಎಲ್ಲ ಹಿರಿಯ ಪದಾಧಿಕಾರಿಗಳೇ ಮತ್ತು ಪತ್ರಕರ್ತ ಬಂಧು ಭಗಿನಿಯರೇ, ಇವತ್ತು ನಾವು ಸೇರಿದ್ದು ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನದ ವಿಷಯ ಕುರಿತಾಗಿರುವಂತಹ ಮಾಹಿತಿ ಕೊಡೋಗೋಸ್ಕರ. 2014ರಿಂದ ನಮ್ಮ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಸದೃಢ ಸರ್ಕಾರ ನಡೀತಾ ಇದೆ. ಈ ಸರ್ಕಾರದ ಪ್ರಮುಖ ಉದ್ದೇಶ ಅಂದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಆತ್ಮನಿರ್ಭರತೆ ಬರಬೇಕು. ಆತ್ಮನಿರ್ಭರತೆ ಅಂದ್ರೆ ನಮ್ಮ ದೇಶ ಸ್ವಾವಲಂಬಿ ಆಗಬೇಕು. ಅದು ಆರ್ಥಿಕ ಸ್ತರದಲ್ಲಿರಬಹುದು, ಅಥವಾ ಔದ್ಯೋಗಿಕ ಕ್ಷೇತ್ರದಲ್ಲಿರಬಹುದು, ಅಥವಾ ಆರೋಗ್ಯದ ಕ್ಷೇತ್ರದಲ್ಲಿರಬಹುದು, ನೀತಿಯ ಕ್ಷೇತ್ರದಲ್ಲಿರಬಹುದು, ಶಿಕ್ಷಣದ ಕ್ಷೇತ್ರದಲ್ಲಿರಬಹುದು. ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ್ ಇದು ಸ್ವಾವಲಂಬಿ ಆಗಬೇಕು ಅನ್ನುವಂಥ ಗುರಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದೆ. ಈ ಗುರಿ ಮುಟ್ಟುವಗೋಸ್ಕರ ಸನ್ಮಾನ್ಯ ಪ್ರಧಾನಮಂತ್ರಿಯವರು ನೀತಿಯ ಜೊತೆ ಬೇರೆ ಬೇರೆ ಯೋಜನೆಗಳನ್ನು ತಂದಿದ್ದಾರೆ. ಆ ಯೋಜನೆಗಳ ಮುಖಾಂತರ ಈ ದೇಶ ಆತ್ಮನಿರ್ಭರತೆ ಕಡೆ ಒಂದೊಂದು ಹೆಜ್ಜೆ ಹಾಕಿ ಮುಂದೆ ಹೋಗ್ತಾ ಇದೆ. ಈ ಆತ್ಮನಿರ್ಭರತೆ ಕಡೆ ಹೋಗುವಂತಹ ಪ್ರತಿಯೊಂದು ಹೆಜ್ಜೆಯ ಬಗ್ಗೆ ಆಗ್ತಿರುವಂತಹ ಬದಲಾವಣೆಗಳ ಬಗ್ಗೆ ಜನರಿಗೆ ತಿಳಿಸಬೇಕು. ಜನ ಕೂಡ ಇದರಲ್ಲಿ ಜಾಯಿನ್ ಆಗಬೇಕು, ಜನ ಜೋಡಿಸ್ಕೊಳ್ಬೇಕು. ಅದರ ಮುಖಾಂತರ ಒಂದು ಶಕ್ತಿಶಾಲಿ ಆತ್ಮನಿರ್ಭರ ಭಾರತದ ರಚನೆ ಮಾಡಬೇಕು ಅನ್ನುವಂತಹ ಕನಸು ಸನ್ಮಾನ್ಯ ನರೇಂದ್ರ ಮೋದಿ ಅವರದು. ಈ ಅಭಿಯಾನದ ಮುಖಾಂತರ ನಾವು ಜನರ ತನಕ ಹೋಗ್ತಾ ಇದ್ದೇವೆ. ಈ ಅಭಿಯಾನ ಸೆಪ್ಟೆಂಬರ್ 25 ಅಂದ್ರೆ ಸನ್ಮಾನ್ಯ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜಯಂತಿ ದಿನದಿಂದ ಶುರುವಾಗಿದೆ ಮತ್ತು ಈ ಅಭಿಯಾನ ಡಿಸೆಂಬರ್ 25 ಅಂದ್ರೆ ಶ್ರದ್ಧೆಯ ಭಾರತ ರತ್ನ ಪಂಡಿತ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನದ ತನಕ ಇಡೀ ಭಾರತದಲ್ಲಿ ಅಭಿಯಾನ ನಡೀತದೆ. ಅಭಿಯಾನದಲ್ಲಿರುವಂತಹ ಒಂದಿಷ್ಟು ಘಟ್ಟಗಳ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ಒಂದು ಅಕ್ಟೋಬರ್ 16 ಹಿಡ್ಕೊಂಡು ಅಕ್ಟೋಬರ್ 30 ತನಕ ಮಹಿಳೆಯರು ಮತ್ತು ಯುವಕರ ಸಮ್ಮೇಳನಗಳು ನಮ್ಮ ಜಿಲ್ಲೆಯ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತೆ. ಅದರ ಮುಖಾಂತರ ಆತ್ಮನಿರ್ಭರ ಭಾರತ್ ಈ ಅಭಿಯಾನದಲ್ಲಿ ಇಡೀ ಯುವಕರು ಮತ್ತು ಮಹಿಳೆಯರನ್ನು ಕೂಡ ಜೋಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತೇವೆ. ನಾವು ಪ್ರಧಾನಮಂತ್ರಿಯವರು ವ್ಯಾಪಾರ ಕ್ಷೇತ್ರದಲ್ಲಿ ಮತ್ತು ಸಣ್ಣ ಉದ್ಯಮದಾರರ ಕ್ಷೇತ್ರದಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯ ಬದಲಾವಣೆಗಳು, GST ತರ ಇರುವಂತಹ ಪ್ರಮುಖ ಬದಲಾವಣೆಗಳನ್ನು ತಂದಿದ್ದಾರೆ. ಅದಕ್ಕೋಸ್ಕರ 1 ನವೆಂಬರ್ ಹಿಡಿಕೊಂಡು 15 ನವೆಂಬರ್ ವರೆಗೆ ವ್ಯಾಪಾರಿಗಳು, ಸಣ್ಣ ಉದ್ಯಮದಾರರು ಮತ್ತು ವೃತ್ತಿ ನಿರತರ ಇರುವಂತಹ ಎಲ್ಲ ಜನರ ಸಮ್ಮೇಳನಗಳು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ತಗೊಳ್ತೇವೆ, ಜಾಗೃತಿ ಮೂಡಿಸುವಂತಹ ಪ್ರಯತ್ನ ಮಾಡ್ತೇವೆ. ಆಮೇಲೆ ಈ ದೇಶದ ಹೊಸ ಪೀಳಿಗೆ ಪ್ರತಿಯೊಂದು ಕಾಲೇಜ್ನಲ್ಲಿದೆ. ಆ ಹೊಸ ಪೀಳಿಗೆಗೆ ಸ್ವದೇಶಿ ಜೊತೆ ಜೋಡಿಸುವಂತಹ ಒಂದು ಪ್ರಯತ್ನ. ಅದಕ್ಕೋಸ್ಕರ ನವೆಂಬರ್ 1 ಹಿಡ್ಕೊಂಡು 15 ನವೆಂಬರ್ ತನಕ ಕಾಲೇಜು ಮಟ್ಟದಲ್ಲಿ ಸ್ವದೇಶಿ ಸಂಕಲ್ಪ ಸಮ್ಮೇಳನಗಳನ್ನು ನಡೆಸ್ತೇವೆ. ಸ್ವದೇಶಿಯ ಅವಶ್ಯಕತೆ ಏನಿದೆ, ಯಾವ ರೀತಿ ನಾವು ಸ್ವದೇಶಿ ಆಗಬಹುದು, ಅದಕ್ಕೋಸ್ಕರ ಯುವ ಪೀಳಿಗೆ ಯಾವ ರೀತಿ ಕೆಲಸ ಮಾಡಬೇಕು, ಅದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತೇವೆ. ಆಮೇಲೆ ಸ್ವದೇಶಿ ಬಗ್ಗೆ ಬರೀ ಮಾತಾಡುವಂಥದ್ದಾಗಬಾರ್ದು. ಸರ್ಕಾರದಿಂದ ನೀತಿಗಳು, ಯೋಜನೆಗಳು ಬರ್ತಾವೆ. ಅದರ ಜೊತೆಯಲ್ಲಿ ನಮ್ಮ ಭಾಗದಲ್ಲಿ ಸ್ವದೇಶಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಿರುವಂತಹವರ ಸ್ವದೇಶಿ ಮೇಳಗಳ ಆಯೋಜನೆ ಕೂಡ ನಾವು ಮಾಡ್ತಾ ಇದ್ದೇವೆ. ಉದಾಹರಣೆ ದಾಖಲೆ ನಮ್ಮ ನಿಪ್ಪಾಣಿ ಸಿಟಿ ಇರಬಹುದು, ಅಥವಾ ಅಥಣಿಯಲ್ಲಿ ಇರುವಂತಹ ಒಂದಿಷ್ಟು ಕ್ಷೇತ್ರಗಳಲ್ಲಿ ನೋಡ್ತೇವೆ. ಈ ಕೊಲ್ಹಾಪುರಿ ಚಪ್ಪಲ್, ಈ ಚರ್ಮದ ಮುಖಾಂತರ ಕೊಲ್ಹಾಪುರಿ ಚಪ್ಪಲ್ ತಯಾರು ಮಾಡುವಂತಹ ಕಾರ್ಖಾನೆಗಳವ. ಅದನ್ನ ಒಂದು ಕಡೆ ಸೇರಿಸಿ ಈ ತಯಾರು ಮಾಡುತ್ತಿರುವಂತಹ ಉತ್ಪಾದಕರು ಮತ್ತು ತಗೊಳ್ತಿರುವಂತಹ ಗ್ರಾಹಕರು ಒಂದೇ ಕಡೆ ಬರುವಂತಹ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಯಲ್ಲಿ ಸದಲ್ಗಾದಲ್ಲಿ ಖಾದಿಯ ಬಗ್ಗೆ ಕೆಲಸ ನಡೀತದ, ಅದು ಮತ್ತು ಸಾಮಾನ್ಯ ಜನ ಜೋಡಿಸುವಂತಹ. ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಉತ್ಪಾದನೆ ಆಗ್ತಿರುವಂತಹ ಪ್ರತಿಯೊಂದು ವಸ್ತು ಉತ್ಪಾದಕರನ್ನು ಒಂದು ಕಡೆ ಸೇರಿಸಿ ಗ್ರಾಹಕರ ಜೊತೆ ಜೋಡಿಸುವಂತಹ ಕೆಲಸ ಮಾಡ್ತೀವಿ. ಅದರ ಜೊತೆಯಲ್ಲಿ 1 ಡಿಸೆಂಬರ್ ಹಿಡ್ಕೊಂಡು 25 ಡಿಸೆಂಬರ್ ವರೆಗೆ ಆತ್ಮನಿರ್ಭರ ಭಾರತ ಸಂಕಲ್ಪ ರಥಯಾತ್ರೆ ಮತ್ತು ಪಾದಯಾತ್ರೆ ಮುಖಾಂತರ ನಮ್ಮ ಜಿಲ್ಲೆಯ ಪ್ರತಿಯೊಂದು ಗ್ರಾಮದ ತನಕ ಮುಟ್ಟಿ ಜಾಗೃತಿ ಮೂಡಿಸಿ ಇಡೀ ದೇಶದ ಎಲ್ಲ ನಾಗರಿಕರನ್ನು ನಮ್ಮ ಈ ಆತ್ಮನಿರ್ಭರ ಭಾರತ ಅಭಿಯಾನದ ಜೊತೆಗೆ ಜೋಡಿಸಿ ಭಾರತವನ್ನು ಶಕ್ತಿಶಾಲಿ ಮಾಡುವಂತಹ ಈ ಕಾರ್ಯದಲ್ಲಿ ನಾವೆಲ್ಲರೂ ಜೋಡಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಈ ಅಭಿಯಾನ ಒಳ್ಳೆ ರೀತಿಯಿಂದ ನಡೆಸ್ತೇವೆ ಮತ್ತು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಜನರು, ಸಾಮಾನ್ಯರು ಕೂಡ ಈ ಅಭಿಯಾನದಲ್ಲಿ ಭಾಗಿಯಾಗಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇವೆ. ಧನ್ಯವಾದಗಳು. ಅದು ಕ್ಷಮೆಯಾಗಲಿ. ಆತ್ಮೀಯ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಆತ್ಮೀಯ ಪತ್ರಿಕಾ ಒಂದು ಭಗಿನಿ ನಿಮಗೆಲ್ಲರಿಗೂ ಸ್ವಾಗತ ವಹಿಸುತ್ತಾ
ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಶ್ರೀ ಪ್ರಿಯಾಂಕಾ ಖರ್ಗೆ ಮೊನ್ನೆ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಪತ್ರವನ್ನು ಬರೆದಿದ್ದರು. ಅದು ಏನಂದರೆ ರಾಷ್ಟ್ರೀಯ ಸ್ವಯಂ ಸಂಘವನ್ನು ನಿಷೇಧಿಸಬೇಕು ಅಂತ ಪತ್ರವನ್ನು ಬರೆದಿದ್ದರು. ತಮಿಳುನಾಡಿನಲ್ಲಿ ಯಾವ ರೀತಿ ಮಾಡಿದರೆ ಆ ರೀತಿ ಮಾಡಬೇಕಂತ ಅವರ ದುಷ್ಟ ವಿಚಾರ ಪತ್ರದಲ್ಲಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸಂಘ ಇದಕ್ಕೆ 100 ವರ್ಷದ ಇತಿಹಾಸ ಇದೆ. ಇದು ಕೇವಲ ನಿಸ್ವಾರ್ಥದಿಂದ ದೇಶ ಕಟ್ಟುವುದೇ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಲುವಾಗಿ ರಾಷ್ಟ್ರೀಯ ಸ್ವಯಂ ಸಂಘ ಬಹಳಷ್ಟು ಕೆಲಸವನ್ನು ಮಾಡಿದೆ. ನಾವು ಸ್ವಾತಂತ್ರ್ಯ ಸಿಗಬೇಕಾದ್ರೆ 100 ವರ್ಷದ ಇತಿಹಾಸ ಇದ್ದ ಈ ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ಇವು ಪ್ರಿಯಾಂಕಾ ಖರ್ಗೆ ಒಂದು ಪತ್ರ ನಿಷೇಧಿಸಬೇಕಂತ ಹೇಳ್ತಾರೆ. ಯಾವ ಕಾರಣಕ್ಕೆ ನಾವು ಅದನ್ನೇ ಕೇಳ್ತೀವಿ. ಏನು ರಾಷ್ಟ್ರೀಯ ಸ್ವಯಂ ಸಂಘ ಬಹಳ ಶಾಖೆಗಳು ಆಗಿದೆ, 100 ವರ್ಷದ ಇತಿಹಾಸ ಇದೆ, ಅದನ್ನು ನೋಡ್ಲಿಕ್ಕೆ ಆಗ್ತಾ ಇದೋ ಜಲಸಿ ಆಗ್ತಿದ್ದು ನಾವು. ರಾಷ್ಟ್ರೀಯ ಸ್ವಯಂ ಸಂಘದ ಪ್ರತಿಯೊಬ್ಬ ಸ್ವಯಂ ಸೇವಕರು ತಮ್ಮ ಮನೆಯಲ್ಲಿ ಊಟ ಮಾಡಿ ದೇಶ ಕಟ್ಟುವ ಕೆಲಸ ಮಾಡ್ತಾರೆ, ನಿಸ್ವಾರ್ಥ ಸೇವೆ ಮಾಡ್ತಾರೆ. ದೇಶದಲ್ಲಿ ಯಾವುದೇ ಗಂಡಾಂತರ ಬರಲಿ, ಭೂಕಂಪ, ಪ್ರಭಾವ ಪೀಡಿತ, ಮೊದಲು ಅಲ್ಲಿ ಯಾರಾದರೂ ಹೋಗ್ತಾರಾದರೆ ಸೇವಾ ಮನೋಭಾವನೆಯಿಂದ ರಾಷ್ಟ್ರೀಯ ಸ್ವಯಂ ಸೇವಕರು. ಈ ಇತಿಹಾಸವುಳ್ಳ ಈ ರಾಷ್ಟ್ರೀಯ ಸಂಘದ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರದ್ದು ನಾವು ಖಂಡಿಸ್ತೀವಿ. ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ನಾಯಕರ ಪರವಾಗಿ ನಾವು ಇದು ಖಂಡಿಸ್ತೀವಿ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗೆ ನಾ ಅಂತೀನಿ, ಅವರು ಕ್ಯಾಬಿನೆಟ್ದಿಂದ ಅವರನ್ನು ವಜಾ ಮಾಡಿ ಮಂತ್ರಿ ಸ್ಥಾನವನ್ನು ತೆಗೆದು ಹಾಕಬೇಕಂತ ಹೇಳಿ ನಾನು ಮುಖ್ಯಮಂತ್ರಿಗೆ ವಿನಂತಿ ಮಾಡಿ ಈ ಖರ್ಗೆ ಅವರು ಪತ್ರ ಬರೆದಿದ್ದಕ್ಕೆ ನಾನು ಸಂಪೂರ್ಣವಾಗಿ ಖಂಡಿಸ್ತೀವಿ ಜಿಲ್ಲೆಯಿಂದ ಅಂತ ಹೇಳಿ ನಾನು 2 ಮಾತುಗಳನ್ನು